ಹಣ್ಣುಗಳು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಹೆಲ್ದಿ ಡಯಟ್ ಅಂತ ಬಂದರೆ ಹಣ್ಣುಗಳಿಗೆ ಪ್ರಮುಖ ಸ್ಥಾನ. ಹಣ್ಣುಗಳಲ್ಲಿ ಬಹಳ ಪೋಷಕಾಂಶಗಳಿದೆ. ಹಣ್ಣುಗಳನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಣ್ಣುಗಳಲ್ಲಿ ವಿಟಮಿನ್ಸ್, ಮಿನರಲ್ಸ್, ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ಸ್, ಫೈಬರ್ಸ್ ಈ ರೀತಿ ನಿಮ್ಮ ಆರೋಗ್ಯವನ್ನು ವರ್ಧಿಸುವ ಅಂಶಗಳು ಸಿಗುತ್ತೆ. ಬಟ್ ಹಣ್ಣುಗಳ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆ ಇದೆ. ನನ್ನ ಕನ್ಸಲ್ಟೇಷನಲ್ಲಿ ಬಹಳಷ್ಟು ಜನ ಈ ಹಣ್ಣುಗಳ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ಹಾಗೆ ಅಭಿಪ್ರಾಯಗಳ ಬಗ್ಗೆ ತಿಳಿಸ್ತಾರೆ. ಆ್ಯಂಡ್ ನಾನು ಕೂಡ ಅದನ್ನು ಸರಿಪಡಿಸ್ಕೊಂಡು ಬಂದಿದ್ದೀನಿ. ಸೊ ಯಾಕೆ ಈ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಇದನ್ನು ತಿಳಿಸ್ಕೊಡ್ಬಾರ್ದು ಅಂತ ಅನ್ನಿಸ್ತು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹಣ್ಣುಗಳ ಬಗ್ಗೆ ಇರುವಂತಹ ಕೆಲವೊಂದು ಅಭಿಪ್ರಾಯಗಳು ತಪ್ಪ ಅಥವಾ ಸರಿನಾ ಅಂತ ತಿಳಿಸ್ತೀನಿ. ಬಹಳ ಜನ ಇದನ್ನು ನಂಬ್ತಾರೆ ಅಥವಾ ಪಾಲಿಸ್ತಾರೆ ಅಂತ ಹೇಳಿಬಿಟ್ಟು ಅದು ಸರಿನೇ ಆಗಿರಬೇಕು ಅಂತ ಏನಿಲ್ವಲ್ಲ. ಸೊ ಬನ್ನಿ ಶುರು ಮಾಡೋಣ. ರಾತ್ರಿ ಹಣ್ಣುಗಳನ್ನು ತಿಂದರೆ ಫ್ಯಾಟ್ ಜಾಸ್ತಿ ಆಗುತ್ತೆ, ರಾತ್ರಿ ಹಣ್ಣುಗಳನ್ನು ತಿಂದರೆ ದಪ್ಪ ಆಗ್ತಾರೆ. ಖಂಡಿತ ಇಲ್ಲ. ಹಣ್ಣುಗಳಲ್ಲಿರುವಂತಹ ಪೋಷಕಾಂಶ ಅಥವಾ ಕ್ಯಾಲೋರಿ ಏನಿದೆ ಅದು ಸಮಯ ನೋಡಿ ಬದಲಾಗಲ್ಲ. ನೀವು ಬೆಳಗ್ಗೆ ತಿಂದರೂ ಕೂಡ ಅದೇ ಕ್ಯಾಲೋರಿ ಇರುತ್ತೆ, ರಾತ್ರಿ ತಿಂದರೂ ಕೂಡ ಅದೇ ಕ್ಯಾಲೋರಿ ಇರುತ್ತೆ. ನೀವು ರಾತ್ರಿ ತಿಂದರೆ ಮಾತ್ರ ದಪ್ಪ ಆಗ್ತೀರಾ ಅನ್ನೋದು ಇಲ್ಲ. ನೀವು ಅವಶ್ಯಕತೆಗಿಂತ ಜಾಸ್ತಿ ಕ್ಯಾಲೋರಿ ತಗೋತಿದ್ರೆ ಬೆಳಗ್ಗೆ ತಿಂದ್ರೂ ಅಷ್ಟೇ, ರಾತ್ರಿ ತಿಂದ್ರೂ ಅಷ್ಟೇ, ನಮ್ಮ ದೇಹ ಏನಿದೆ ಅದನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ದೇಹದಲ್ಲಿ ಶೇಖರಣೆ ಮಾಡಿಟ್ಕೊಳ್ಳುತ್ತೆ. ಬಟ್ ರಾತ್ರಿ ತಿನ್ನೋದ್ರಿಂದ ನಿಮಗೆ ಡೈಜೆಷನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣಿಸ್ಕೊಳ್ಬೋದು. ಯಾಕಂದರೆ ಸೂರ್ಯಾಸ್ತ ಆದ ಹಾಗೆ ನಮ್ಮ ಬಾಡಿ ಏನಿದೆ ಅದು ರೆಸ್ಟ್ ಮೋಡ್ಗೆ ಹೋಗುತ್ತೆ. ಸೊ ನಮ್ಮ ಡೈಜೆಷನ್ ಕೂಡ ರೆಸ್ಟ್ ಮೋಡ್ಗೆ ಹೋಗ್ತಿರುತ್ತೆ. ಸೊ ನೀವು ಮಲ್ಕೊಳ್ಳುವಂತಹ ಟೈಮ್ನಲ್ಲಿ ಹೆವಿ ಫ್ರೂಟ್ಸ್, ಕೋಲ್ಡ್ ಫ್ರೂಟ್ಸ್ ಇದನ್ನೆಲ್ಲ ತಿಂದರೆ ಅದು ನಮ್ಮ ಡೈಜೆಷನ್ಗೆ ಹೆವಿ ಆಗಬಹುದು. ಸೊ ನಿಮ್ಮ ಅಗ್ನಿ ಏನಿದೆ ಅದು ಮಂದ ಆಗಬಹುದು. ಇದರಿಂದ ಬ್ಲೋಟಿಂಗ್, ಗ್ಯಾಸ್ಟ್ರಿಕ್ ಈ ರೀತಿಯ ಕೆಲವೊಂದು ಸಮಸ್ಯೆಗಳು ಕಂಡುಬರಬಹುದು. ಬಟ್ ಪರ್ಟಿಕ್ಯುಲರ್ಲಿ ರಾತ್ರಿ ಹಣ್ಣನ್ನು ತಿನ್ನೋದ್ರಿಂದ ದಪ್ಪ ಆಗೋದಿಲ್ಲ. ಪ್ರೆಗ್ನೆಂಟ್ ಲೇಡೀಸ್ ಪಪಾಯ ಹಣ್ಣನ್ನು ತಿನ್ನಬಾರ್ದು, ತಿಂದರೆ ಮಿಸ್ಕ್ಯಾರೇಜ್ ಆಗುತ್ತೆ. ಇದು ಪಾರ್ಷಿಯಲಿ ಸತ್ಯ, ಅಂದರೆ ಅರ್ಧ ಸತ್ಯ. ಪಪ್ಪಾಯ ಕಾಯಿ ಅಥವಾ ಸರಿಯಾಗಿ ಹಣ್ಣಾಗದೇ ಇರುವಂತಹ ಪಪ್ಪಾಯದಲ್ಲಿ ಲೇಟೆಕ್ಸ್ ಅನ್ನುವಂತಹ ಒಂದು ಅಂಶ ಇರುತ್ತೆ, ಹಾಗೆಯೇ ಪಪ್ಪೇನ್ ಅನ್ನುವಂತಹ ಒಂದು ಅಂಶ ಇರುತ್ತೆ. ಇವುಗಳೇನಿದೆ ಇದು ಗರ್ಭಕೋಶವನ್ನು ಕಾಂಟ್ರಾಕ್ಟ್ ಮಾಡಬಹುದು. ಸೊ ಇದರಿಂದ ಮಿಸ್ಕ್ಯಾರೇಜ್ ಆಗುವಂತಹ ಅಥವಾ ಅಬಾರ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಸರಿಯಾಗಿ ಹಣ್ಣಾಗಿರುವಂತಹ ಪಪ್ಪಾಯ ಏನಿದೆ ಇದು ಒಳ್ಳೆಯದು. ಒಂದು ಚೂರು ಕಾಯಿ ಅಂಶ ಇರಬಾರ್ದು. ಅದು ಕರೆಕ್ಟಾಗಿ ಹಣ್ಣಾಗಿದ್ದರೆ ಅದು ಒಳ್ಳೆಯ ಕೆಲಸವನ್ನೇ ಮಾಡುತ್ತೆ. ಅದು ನಿಮಗೆ ಒಳ್ಳೆಯದೇನೆ. ಅದರಲ್ಲಿ ವಿಟಮಿನ್ ಎ ಇರುತ್ತೆ, ಸಿ ಇರುತ್ತೆ, ಫೈಬರ್ಸ್ ಇರುತ್ತೆ. ಸೊ ಪೂರ್ತಿ ಹಣ್ಣಾಗಿರುವಂತಹ ಪಪ್ಪಾಯದಿಂದ ಮಿಸ್ಕ್ಯಾರೇಜ್ ಅಥವಾ ಅಬಾರ್ಷನ್ ಆಗೋದಿಲ್ಲ. ಬಟ್ ಗೊಂದಲ ಬೇಡ, ಅದು ಹಣ್ಣಿದೆಯಾ ಅಥವಾ ಕಾಯಿನೇ ಇದೆಯಾ, ಸರಿಯಾಗಿ ಹಣ್ಣಾಗಿದೆಯಾ ಅಂತ ಗೊತ್ತಿಲ್ಲದೆ ನೀವು ತಿಂದು ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ಪಪ್ಪಾಯವನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ನಿಮಗೆ ಪಪ್ಪಾಯದಲ್ಲಿರುವಂತಹ ವಿಟಮಿನ್ಸ್ ಅಥವಾ ಮಿನರಲ್ಸ್ ಸಿಗಬೇಕು ಅಂತಂದರೆ ಅದರ ಬದಲು ಬೇರೆ ಹಣ್ಣುಗಳನ್ನು ಸೇವಿಸಬಹುದು. ಪಪ್ಪಾಯ ಮಾತ್ರ ಸೇವಿಸಬೇಕು ಅಂತ ಏನಿಲ್ಲ. ಸೊ ಎಸ್, ಸ್ವಲ್ಪ ಕಾಯಿರುವಂತಹ ಅಥವಾ ಕಾಯಿ ಪಪ್ಪಾಯವನ್ನು ತಿಂದರೆ ಅಬಾರ್ಷನ್ ಆಗುವಂತಹ ಚಾನ್ಸಸ್ ಇದೆ. ಹಣ್ಣುಗಳಲ್ಲಿ ಬರೀ ಸಕ್ಕರೆ ಅಂಶ ಇರುವಂತಹದ್ದು. ಸೊ ಡಯಾಬಿಟಿಸ್ ಇರೋರು ಹಣ್ಣುಗಳನ್ನು ತಿನ್ನಲೇಬಾರ್ದು. ಈ ಒಂದು ತಪ್ಪು ಕಲ್ಪನೆ ಕಾಮನ್ ಆಗಿ ನಾನು ಬಹಳ ಜನರಲ್ಲಿ ನೋಡಿದ್ದೀನಿ. ನನ್ನ ಹತ್ರ ಕನ್ಸಲ್ಟೇಷನಿಗೆ ಬರೋರು ಕೂಡ ಇದನ್ನೇ ಕೇಳ್ತಾರೆ, ಹಣ್ಣುಗಳಲ್ಲಿ ಶುಗರ್ ಇರುತ್ತೆ ಅಲ್ಲ, ಸೊ ಡಯಾಬಿಟಿಸ್ ಅವರು ತಿನ್ನಬಾರ್ದು ಅಲ್ವಾ ಅಂತ. ಬಟ್ ಇಲ್ಲ, ಹಣ್ಣುಗಳಲ್ಲಿ ಫ್ರುಕ್ಟೋಸ್ ಅನ್ನುವಂತಹ ಶುಗರ್ ಅಂಶ ಇರುತ್ತೆ, ಹೌದು. ಬಟ್ ಅದರ ಜೊತೆಗೇನೆ ಬೇರೆ ಪೋಷಕಾಂಶಗಳು ಹಾಗೆ ಫೈಬರ್ ಕೂಡ ಜಾಸ್ತಿ ಇರುತ್ತೆ. ಆ್ಯಂಡ್ ಡಯಾಬಿಟಿಸಲ್ಲಿ ಫೈಬರ್ ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಫೈಬರನ್ನು ನೀವು ಜಾಸ್ತಿ ತಿಂದಾಗ ನಮ್ಮ ದೇಹ ಶುಗರನ್ನು ನಿಧಾನವಾಗಿ ಹೀರ್ಕೊಳ್ಳುತ್ತೆ. ಸೊ ರಕ್ತದಲ್ಲಿ ಶುಗರ್ ಅಂಶ ಏನಿದೆ ಅದು ಕೂಡ ನಿಧಾನವಾಗಿ ಜಾಸ್ತಿ ಆಗುತ್ತೆ, ಬೇಗ ಜಾಸ್ತಿ ಆಗೋದಿಲ್ಲ. ಸೊ ಫೈಬರ್ ಏನಿದೆ ಇದು ಡಯಾಬಿಟಿಸ್ ಇರುವವರಿಗೆ ಬಹಳ ಒಳ್ಳೆಯದು. ಹೌದು, ಕೆಲವೊಂದು ಹಣ್ಣುಗಳಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ, ಬಟ್ ಎಲ್ಲ ಹಣ್ಣುಗಳಲ್ಲಿ ಈ ರೀತಿ ಇರೋದಿಲ್ಲ. ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವಂಥ ಹಣ್ಣುಗಳನ್ನು ಡಯಾಬಿಟಿಸ್ ಇರೋರು ತಿನ್ಬೋದು. ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಆಗಿದೆ ಅಂತಂದರೆ ಅದನ್ನು ಕಡಿಮೆ ಪ್ರಮಾಣದಲ್ಲಿ ತಿಂದರೆ, ಲಿಮಿಟಲ್ಲಿ ತಿಂದರೆ ಬಹಳ ಒಳ್ಳೆಯದು. ಹಾಗಿದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಯಾವ ಹಣ್ಣುಗಳಲ್ಲಿ ಕಡಿಮೆ ಇರುತ್ತೆ ಅಂತ ನೋಡಕ್ಕೆ ಹೋದರೆ ಬೆರ್ರಿ, ಸ್ಟ್ರಾಬೆರಿ, ಬ್ಲೂಬೆರಿ ಇವುಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಆ್ಯಪಲ್, ಸೇಬು ಹಣ್ಣಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಪಿಯರ್ ಹಣ್ಣಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ನೋಡ್ಬೋದು. ಹಾಗೆಯೇ ಪಪಾಯ, ಪೇರ್ಲೆ ಹಣ್ಣು
ನೇರಳೆ ಹಣ್ಣು, ಇವುಗಳಲ್ಲಿಯೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುವಂತಹ ಮಾವಿನ ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ, ಹಾಗೆಯೇ ಚಿಕ್ಕು ಹಣ್ಣು, ಇವುಗಳನ್ನು ತುಂಬ ಕಡಿಮೆ ಅಂತಂದರೆ ಲಿಮಿಟಲ್ಲಿ ತಿಂದರೆ ಬಹಳ ಒಳ್ಳೆಯದು. ಆ್ಯಂಡ್ ನೀವು ಹಣ್ಣುಗಳನ್ನು ತಿನ್ನುವಾಗ ಅದನ್ನು ನಟ್ಸ್ ಜೊತೆಗೆ ಮಿಶ್ರಣ ಮಾಡಿ ಅಥವಾ ಹಣ್ಣುಗಳ ಜೊತೆಗೆ ನಟ್ಸನ್ನು ತಿಂದರೆ ಕೂಡ ನಿಮಗೆ ಅದರ ಏನು ಉಪಯೋಗಗಳಿದೆ ಅದು ಜಾಸ್ತಿಯಾಗಿ ಸಿಗುತ್ತೆ. ಊಟದ ನಂತರ ಹಣ್ಣುಗಳನ್ನು ತಿಂದರೆ ಗ್ಯಾಸ್ ಅಥವಾ ಬ್ಲೋಟಿಂಗ್ ಜಾಸ್ತಿ ಆಗುತ್ತೆ. ನಾನು ಇದನ್ನು ಬಹಳ ಸಲ ಹೇಳ್ಕೊಂಡು ಬಂದಿದ್ದೀನಿ. ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಏನಿದೆ ಇದು ಬಹಳ ಬೇಗ ಡೈಜೆಸ್ಟ್ ಆಗುತ್ತೆ. ಆ್ಯಂಡ್ ನಾವು ಮಾಡೋ ಊಟದಲ್ಲಿ ಪ್ರೋಟೀನ್, ಸ್ಟಾರ್ಚ್, ಫ್ಯಾಟ್ ಇದೆಲ್ಲ ಇರೋದ್ರಿಂದ ಅದು ನಿಧಾನಕ್ಕೆ ಡೈಜೆಸ್ಟ್ ಆಗುತ್ತೆ. ಸೊ ನೀವು ಊಟ ಮಾಡಿ ಫ್ರೂಟ್ಸ್ ತಿಂದರೆ ಆ ಫ್ರೂಟ್ಸ್ ಏನಿದೆ ಅದು ಹೊಟ್ಟೆಯಲ್ಲೇ ತುಂಬ ಜಾಸ್ತಿ ಹೊತ್ತು ಡೈಜೆಸ್ಟ್ ಆಗದೇನೆ ಹಾಗೆ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾಗಳೇನಿರುತ್ತೆ ಅದು ಆ ಫ್ರೂಟ್ಸನ್ನು ಫರ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ನಿಮಗೆ ಬ್ಲೋಟಿಂಗ್, ಗ್ಯಾಸ್ ಈ ರೀತಿಯ ಕೆಲವೊಂದು ತೊಂದರೆಗಳು ಕಾಣಿಸ್ಕೊಳ್ಬಹುದು. ನನ್ನ ಸಲಹೆ ಏನು ಅಂತಂದರೆ ಫ್ರೂಟ್ಸನ್ನು ಆದಷ್ಟು ಸ್ನ್ಯಾಕ್ ಟೈಮಲ್ಲಿ ತಿನ್ನಿ. ಅಂದರೆ ಬೆಳಗ್ಗೆ ಒಂದು 10:30, 11 ಗಂಟೆಯಲ್ಲಿ ಅಥವಾ ಸಂಜೆ 4-5 ಗಂಟೆಯಲ್ಲಿ ಸ್ನ್ಯಾಕ್ ಟೈಮಲ್ಲಿ ಫ್ರೂಟನ್ನು ತಿಂದರೆ ಒಳ್ಳೆಯದು. ಅಥವಾ ನಿಮಗೆ ಸಮಯ ಇಲ್ಲ, ಊಟ ಟೈಮಲ್ಲೇ ನೀವು ಫ್ರೂಟ್ಸ್ ತಿಂತೀರಾ ಅಂತಂದರೆ ಫ್ರೂಟ್ಸನ್ನು ತಿಂದು ಊಟವನ್ನು ಶುರು ಮಾಡಿ. ಸೊ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸೆನ್ಸಿಟಿವ್ ಇದ್ದರೆ ಅಥವಾ ಮುಂಚೆಯಿಂದನೇ ನಿಮಗೆ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದರೆ ಈ ರೀತಿ ಮಾಡೋದ್ರಿಂದ ನಿಮಗೆ ಆ ಸಿಂಪ್ಟಮ್ಸ್ ಏನು ಕಂಡು ಬರುತ್ತೆ, ಗ್ಯಾಸ್, ಬ್ಲೋಟಿಂಗ್ ಇವೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು. ಎಲ್ಲ ಹಣ್ಣುಗಳನ್ನು ಸಿಪ್ಪೆ ತೆಗೆದೇನೆ ತಿನ್ನಬೇಕು, ಯಾಕಂದರೆ ಸಿಪ್ಪೆಯಲ್ಲಿ ಕೆಮಿಕಲ್ಸ್ ಇರುತ್ತೆ. ನಿಮಗೊಂದು ವಿಷಯ ಗೊತ್ತಾ, ಯೂಶ್ವಲಿ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಥವಾ ಫೈಬರ್ ಇದೆ ಅಥವಾ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ. ಈ ವಿಟಮಿನ್ ಬೇಕಂದರೆ ಈ ಹಣ್ಣನ್ನು ತಿನ್ನಿ, ಫೈಬರ್ ಬೇಕು ಅಂದರೆ ಈ ಹಣ್ಣನ್ನು ತಿನ್ನಿ ಅಂತ ಏನು ಹೇಳ್ತಾರೆ, ಕೆಲವೊಂದು ಹಣ್ಣುಗಳಲ್ಲಿ ಆ ಅಂಶಗಳು ಸಿಪ್ಪೆಯಲ್ಲಿಯೇ ಕಂಡುಬರುತ್ತೆ. ಸೊ ನೀವು ಸಿಪ್ಪೆನೇ ತೆಗೆದು ಹಾಕ್ಬಿಟ್ರೆ ಅದರಲ್ಲಿ ಬೇಕಾಗಿರುವಂತಹ ಅಂಶಗಳು ನಿಮ್ಮ ದೇಹಕ್ಕೆ ಸಿಗೋದೇ ಇಲ್ಲ. ಹೌದು, ಕೆಲವೊಂದು ಹಣ್ಣುಗಳನ್ನು ಸಿಪ್ಪೆ ತೆಗೆದೇ ತಿನ್ನಬೇಕು. ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು ಅಥವಾ ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು ಈ ರೀತಿಯ ಹಣ್ಣುಗಳನ್ನು ಸಿಪ್ಪೆ ತೆಗೆದೇನೆ ತಿನ್ನಬೇಕು. ಬಟ್ ಕೆಲವೊಂದು ಹಣ್ಣುಗಳೇನಿದೆ ನಿಮಗೆ ಆರ್ಗ್ಯಾನಿಕ್ ಹಣ್ಣು ಸಿಗುತ್ತೆ ಅಂತಂದರೆ ಅದನ್ನು ಚೆನ್ನಾಗಿ ತೊಳೆದು ಹಾಗೆ ತಿನ್ನಿ. ಇಫ್ ನೀವು ಹೊರಗಡೆ ಅಂಗಡಿಯಿಂದ ಅದು ಆರ್ಗ್ಯಾನಿಕ್ ಅಲ್ವೋ ಹೌದು ಅಂತ ಗೊತ್ತಿಲ್ಲದೆ ತೊಗೊಂಡು ಬಂದಿದ್ದೀರಾ ಅಂತಂದರೆ ಅದನ್ನು ಚೆನ್ನಾಗಿ ತೊಳೀರಿ. 10 ನಿಮಿಷಗಳ ಕಾಲ ಅದನ್ನು ಸಾಲ್ಟ್ ವಾಟರ್, ಉಪ್ಪು ನೀರಿನಲ್ಲಿ ನೆನೆಸಿಡಿ. ಇಲ್ಲ ಅಂತಂದರೆ ಬೇಕಿಂಗ್ ಸೋಡಾ ಇರುತ್ತೆ ಅಲ್ವಾ, ಆ ಸೋಡಾದಿಂದ ಅದನ್ನು ಚೆನ್ನಾಗಿ ಉಜ್ಜಿ ಹಣ್ಣನ್ನು ತೊಳೀರಿ. ಅದಾದ ನಂತರ ಸಿಪ್ಪೆ ಸಮೇತ ಆ ಹಣ್ಣನ್ನು ನೀವು ಹಾಗೆ ತಿನ್ಬೋದು. ಆ್ಯಂಡ್ ಇನ್ನೊಂದು ಕಾಮನ್ ಅಭಿಪ್ರಾಯ ನಾನು ಸೇಬು ಹಣ್ಣಿನ ಬಗ್ಗೆ ಕೇಳಿರೋದು ಅಂತಂದರೆ ಸೇಬು ಹಣ್ಣಿನ ಬೀಜದಲ್ಲಿ ಸಯನೈಡ್ ಇರುತ್ತೆ. ಸೊ ನೀವು ಅದನ್ನು ತಿಂದರೆ ಅದು ವಿಷ, ಅದು ನಿಮಗೆ ತೊಂದರೆಯನ್ನುಂಟು ಮಾಡುತ್ತೆ. ಈ ವಿಷಯನ ನೀವು ಕೇಳಿರ್ತೀರಾ. ಆ್ಯಂಡ್ ಯಾವಾಗಾದರೂ ಅಕಸ್ಮಾತಾಗಿ ಸೇಬು ಹಣ್ಣಿನ ಬೀಜ ತಿಂದಾಗ ಪ್ಯಾನಿಕ್ ಕೂಡ ಆಗಿರ್ತೀರಾ. ಬಟ್ ಇದು ಟೆಕ್ನಿಕಲಿ ನಿಜ ಆದ್ರೂ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಎಸ್, ಆ್ಯಪಲ್ ಬೀಜಗಳಲ್ಲಿ ಅಮಿಗ್ಡಾಲಿನ್ ಅನ್ನುವಂತಹ ಒಂದು ಅಂಶ ಇದೆ. ಇದು ಹೊಟ್ಟೆಗೆ ಹೋಗಿ ಡೈಜೆಸ್ಟ್ ಆದಾಗ ಅದು ಸಯನೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ನೀವು ಸ್ವಲ್ಪ ಪ್ರಮಾಣದಲ್ಲಿ ಅಂತಂದರೆ ಒಂದು 2-3 ಬೀಜಗಳನ್ನು ತಿಂದರೆ ಅಥವಾ ನುಂಗಿದ್ರೆ ಅದು ಪ್ರಾಬ್ಲಮ್ ಆಗೋದಿಲ್ಲ. ಈ ಬೀಜಗಳೇನಿದೆ ಅದು ವಿಷವಾಗಿ ಕನ್ವರ್ಟ್ ಆಗಿ ನಿಮ್ಮ ದೇಹಕ್ಕೆ ತೊಂದರೆಯನ್ನುಂಟು ಮಾಡೋದಕ್ಕೆ ಅದು ಬಹಳ ಸಂಖ್ಯೆಯಲ್ಲಿ ಬೇಕಾಗುತ್ತೆ. ನೀವು 2-3 ಬೀಜಗಳನ್ನು ತಿನ್ನೋದ್ರಿಂದ ಅದು ವಿಷ ಆಗಿ ನಿಮ್ಮ ದೇಹಕ್ಕೆ ತೊಂದರೆ ಮಾಡೋದಿಲ್ಲ. ಸೊ ನೀವು ಸೇಬು ಹಣ್ಣನ್ನು ತಿಂತಿದ್ದೀರಾ, ಅಕಸ್ಮಾತಾಗಿ ಬೀಜ ನುಂಗಿದ್ರಿ ಅಂತ ನಿಮ್ಮ ದೇಹಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ, ನೀವು ಭಯ ಪಡಬೇಕಾಗಿಲ್ಲ. ಬಟ್ ಇದನ್ನು ನೀವು ಬಹಳ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಅದು ನಿಮಗೆ ಖಂಡಿತ ತೊಂದರೆ ಮಾಡಬಹುದು. ಕಲ್ಲಂಗಡಿ ಹಣ್ಣಿನಲ್ಲಿ ಬರೀ ನೀರು ಮತ್ತು ಶುಗರ್ ಅಷ್ಟೇ ಇರೋದು, ಅದರಲ್ಲಿ ಪೋಷಕಾಂಶಗಳಿಲ್ಲ. ಸಮ್ಮರಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಆಗುವಂತಹ ಹಣ್ಣು ಅಂತಂದರೆ ಕಲ್ಲಂಗಡಿ ಹಣ್ಣು. ಬಟ್ ಇದರಲ್ಲಿ ನೀರು ಮತ್ತು ಶುಗರ್ ಅಷ್ಟೇ ಇರೋದು ಅಂತ ಯಾರಾದರೂ ನಿಮಗೆ ಹೇಳಿದರೆ ಅದು ಶುದ್ಧ ಸುಳ್ಳು. ಎಸ್, ಕಲ್ಲಂಗಡಿ ಹಣ್ಣಲ್ಲಿ 92% ಅಷ್ಟು ನೀರಿದೆ. ಬಟ್ ಅದ್ರ ಜೊತೆಗೇನೆ ಇದರಲ್ಲಿ ಲೈಕೋಪಿನ್ ಅನ್ನುವಂತಹ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದೇನು ಮಾಡುತ್ತೆ ಅಂತಂದರೆ ನಮ್ಮ ಹಾರ್ಟಿನ ಹೆಲ್ತನ್ನು ಜಾಸ್ತಿ ಮಾಡುತ್ತೆ, ಹಾಗೆಯೇ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಆ್ಯಂಡ್ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ. ಸಿಟ್ರುಲಿನ್ ಎನ್ನುವಂತಹ ಅಂಶ ಕೂಡ ಇದೆ. ಆ್ಯಂಡ್ ಕಲ್ಲಂಗಡಿ ಹಣ್ಣನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ತಿಂದರೂ ಕೂಡ ಅದರ ಕ್ಯಾಲರಿ ಕಡಿಮೆ. ಸೊ ಇದು ಎಲ್ಲ ರೀತಿಯಿಂದನೂ ನಿಮಗೆ ಸಮ್ಮರಲ್ಲಿ ಹೇಳಿ ಮಾಡಿಸಿದಂತಹ ಫ್ರೂಟ್. ಕಲ್ಲಂಗಡಿ ಹಣ್ಣಲ್ಲಿ ಶುಗರ್ ಮತ್ತು ನೀರನ್ನು ಬಿಟ್ಟು ಇಷ್ಟೆಲ್ಲ ಇದೆ. ಸೊ ಖಂಡಿತ ಕಲ್ಲಂಗಡಿ ಹಣ್ಣನ್ನು ಸಮ್ಮರಲ್ಲಿ ತಿನ್ನೋದನ್ನು ಮರಿಬೇಡಿ, ಯಾಕಂದರೆ ಇದು ಬೇಸಿಗೆಯಲ್ಲಿ ದೇಹಕ್ಕೆ ಒಳ್ಳೆಯ ಹೈಡ್ರೇಷನನ್ನು ಕೊಡುತ್ತೆ. ಐ ಹೋಪ್ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಹಣ್ಣುಗಳ ಬಗ್ಗೆ ಇರುವಂತಹ ಕೆಲವೊಂದು ಡೌಟ್ಸ್ ಕ್ಲಿಯರ್ ಆಯಿತು ಅಂತ.
ಕೆಲವೊಂದು ಅಭಿಪ್ರಾಯಗಳು ಸತ್ಯನಾ ಮಿಥ್ಯಾನ ಅನ್ನೋದು ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ನಿಮ್ಗೇನಾದ್ರೂ ಹಣ್ಣುಗಳ ಬಗ್ಗೆ ಡೌಟ್ ಇದ್ರೆ ಅದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನಿಮ್ಮ ಎಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದೇ ರೀತಿ ನಿಮಗೆ ಯಾವುದಾದ್ರೂ ಡೌಟ್ ಕ್ಲಿಯರಿಂಗ್ ಸೆಷನ್ ಸತ್ಯನಾ ಮಿಥ್ಯಾನ ಅಂತ ಯಾವುದಾದ್ರೂ ವಿಷಯದ ಬಗ್ಗೆ ನಾನು ಹೇಳಬೇಕು ಅಂತಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನನ್ನು ನಿಮಗೆ ತಲುಪಿಸ್ತೀನಿ. ನಮಸ್ಕಾರ.